ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಚಿತ್ಕದ ಅವರೆ ಬೇಳೆಯಿಂದ ಎಳ್ಳವರೆ ಅಂತ ಮಾಡ್ಕೊಳ್ತಾ ಇದ್ದೀನಿ ಸ್ವೀಟು. ಇದು ಚಿತ್ಕಿದ ಅವರೆ ಬೇಳೆನ ಬೇಯಕ್ಕೆ ಇಟ್ಕೊಳ್ಳೋಣ ಫಸ್ಟು. ಈಗ ನೋಡಿ ಮೇಲ್ಗಡೆ ಬೆಳ್ಳಗೆ ಬರ್ತಾ ಇದೆಯಲ್ಲ, ಅದನ್ನು ನೀರನ್ನ ಬಗ್ಗಿಸ್ಕೊಂಡ್ಬಿಡ್ಬೇಕು. ಬಗ್ಗಿಸ್ಕೊಂಡು ಮತ್ತೆ ಬಿಸಿನೀರು ಹಾಕ್ಬಿಟ್ಟು, ತಣ್ಣೀರು ಹಾಕಬೇಡಿ, ಬಿಸಿನೀರು ಹಾಕ್ಬಿಟ್ಟೆ ಕಾಯಕ್ಕೆ ಇಟ್ಕೊಂಡಿರಿ. ಇನ್ನೊಂದು ಕಡೆ ಬಿಸಿನೀರನ್ನ ಚೆಲ್ಲದ ಮೇಲೆ ಬಿಸಿನೀರು ಹಾಕ್ಬಿಟ್ಟೆ ಮತ್ತೆ ಬೇಯಕ್ಕಿಡಬೇಕು. ಒಂದೆರಡು ಸಲ ಬಗ್ಗಿಸ್ಕೊಂಡ್ರೆ ಸಾಕು. ಈಗ ನೋಡಿ 1 ಕಪ್ ಚಿತ್ಕಿದ ಅವರೆಬೇಳೆ ತೊಗೊಂಡಿದೆ ಅಂತಂದರೆ ನಾನು ಅರ್ಧ ಕಪ್ ಬೆಲ್ಲ ತೊಗೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ 3/4 ಕಪ್ಪೇ ಹಾಕ್ಕೊಳ್ಳಿ. ಇಲ್ಲ ಇನ್ನೂ ಸ್ವೀಟ್ ತಿಂತೀವಿ ಅಂದರೆ ಇನ್ನೊಂಚೂರು ಜಾಸ್ತಿ ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ. ನೋಡಿ ಇದಕ್ಕೊಂಚೂರು 1/4 ಲೋಟ ನೀರು ಹಾಕ್ಬಿಟ್ಟು ಅದನ್ನು ಬೆಲ್ಲ ಕರಗಲಿಕ್ಕಿಡೋಣ. ಈ ಕಡೆ ನೋಡಿ ಕೊಬ್ಬರಿ ತೊಗೊಂಡಿದ್ದೀನಿ, ಆಮೇಲೆ ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ, ಆಮೇಲೆ ಎಳ್ಳು ಹುರಿದಿಟ್ಕೊಂಡಿದ್ದೀನಿ. ಈಗ ಅದನ್ನು ಪುಡಿ ಮಾಡ್ಕೊಳ್ಳೋಣ. ಎಳ್ಳವರೆ ಅಂತಲೇ ಹೆಸರು ಅದರದ್ದು, ಎಳ್ಳು ಹಾಕ್ಬಿಟ್ಟೆ ಮಾಡೋವಂಥದ್ದು. ಎಳ್ಳು ಕೂಡ ಒಂಚೂರು ಜಾಸ್ತಿ ಹಾಕ್ಕೋಬೋದು. ನಾನು ಜಾಸ್ತಿ ಹಾಕ್ಕೊಂಡಿಲ್ಲ, ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ, 1-2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ, ಹುರಿದಿಟ್ಕೊಂಡಿದ್ದೀನಿ. ಈಗ ಅದನ್ನು ಪುಡಿ ಮಾಡ್ಕೊಂಡು ಬರೋದೀಗ. ಈಗ ನೋಡಿ ಇದು ಕೂಡ ಬೆಂದಿದೆ. ಅದನ್ನು ಬಗ್ಗಿಸ್ಕೊಂಡು ಫಸ್ಟ್ ಕೈಯಲ್ಲಿ ಮುಟ್ಟು ನೋಡಿ, ಅದು ಬೆಂದಿದೆ ಅಂತ ಗೊತ್ತಾಗುತ್ತಲ್ಲ. ಅದಾದಮೇಲೆ ಅದನ್ನು ನೀರು ಪೂರ್ತಿ ಖಾಲಿ ಮಾಡ್ಕೊಂಬಿಡ್ಬೇಕು. ಆಮೇಲೆ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಪೂರ್ತಿ ಉಂಡೆನೇ ಇರಬಾರ್ದು, ಅರ್ಧಂಬರ್ಧ ಆಗಿದ್ದರೆ ಅದು ಒಂಥರ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಅದಕ್ಕೋಸ್ಕರ ಈಗ ಇದಕ್ಕೆ ಬೆಲ್ಲದ ನೀರನ್ನ ಬಗ್ಗಿಸ್ಕೊಳ್ಳೋಣ, ಸೋಸ್ಕೊಂಬಿಡೋಣ. ಆಮೇಲೆ ಅದೇ ಬಾಣಲಿಗೆ ಇದನ್ನು ಹಾಕ್ಕೊಳ್ತೀನಿ ವಾಪಸ್ಸು. ಹಾಕ್ಕೊಂಡು ಮತ್ತೆ ಕುದಿಯೋಕ್ಕಿಡೋಣ. ಅವರೆ ಬೇಳೆ ಒಂದು ಸ್ವಲ್ಪ ಬೆಲ್ಲನ ಹೀರ್ಕೊಳ್ಳಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ. ನೋಡಿ ಈಗ ಇದು ಕುದೀತಾ ಇದೆ. ಈಗ ಹುರ್ಕೊಂಡು ಪುಡಿ ಮಾಡ್ಕೊಂಡಿದ್ವಲ್ಲ ಎಳ್ಳು, ಆಮೇಲೆ ಕೊಬ್ಬರಿ ಚೂರು, ಕೊಬ್ಬರಿ ತುರಿ ಮತ್ತು ಏಲಕ್ಕಿ ಪುಡಿ, ಇದಿಷ್ಟನ್ನು ಹಾಕಿ ಇವಾಗ ಚೆನ್ನಾಗಿ ತಿರುಗ್ಕೊಳ್ಳೋಣ. ಅದೊಂದು 2-3 ನಿಮಿಷ ಅದರಲ್ಲೇ ಕುದೀಲಿ. ಇವಾಗ ಆ ನೀರೆಲ್ಲ ಸ್ವಲ್ಪ ಇಂಗಬೇಕು. ಇದು ಬಿಸಿ ಇದ್ದಾಗ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಕರ್ದಿದ್ದ ದ್ರಾಕ್ಷಿ ಗೋಡಂಬಿನೂ ಹಾಕ್ಕೊಂಡೆ. ಇವಾಗ ಮಿಕ್ಸ್ ಮಾಡಿ 2 ನಿಮಿಷ ಬಿಟ್ಟು ತೆಗೆಯೋಣ ಇವಾಗ ಕೆಳಗಡೆಗೆ. ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು. ಟ್ರೈ ಮಾಡಿ ನೋಡಿ ನೀವು ಕೂಡ. ಬೆಲ್ಲ ಒಂಚೂರು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಕಡಿಮೆ ತಿನ್ನೋದ್ರಿಂದ ಕಡಿಮೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ನೋಡಿ ಆಯ್ತಾ ಬಂತಿದ್ದು. ಈಗ ಕೆಳಗಡೆ ತೆಗೆದಿಟ್ಕೊಳ್ಳೋಣ ಇದನ್ನು. ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೂ ತಿಳಿಸಿ. ಓಕೆನಾ? ಥ್ಯಾಂಕ್ ಯು.